आपादमूलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। योऽन्तः प्रविश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान्नमो भगवते पुरुषाय तुभ्यं। भवति यदनुभावादेडमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च। श्रीमतो राघवेन्द्रस्य नमामि पदपङ्कजे कामिताशेषकल्याण कलनाकल्पपादपौ जलज्येष्ठनिभाकारं जगदीशपदाश्रयं जगतीतलविख्यातं जगन्नाथगुरून् भजे। ಹರಿಕಥಾಮೃತಸಾರ ಗುರುಗಳ ಕರುಣದಿಂದ ಆಪನಿತು ಪೇಳುವೆ ಪರಮ ಭಗವದ್ಭಕ್ತರು ಇದನ್ನು ಆದರದಿ ಕೇಳುವುದು. ಶ್ರೀರಮಣಿಕರ ಕಮಲ ಪೂಜಿತ ಚಾರು ಚರಣ ಸರೋಜ ಬ್ರಹ್ಮ ಸಮೀರ ವಾಣಿ ಫಣೀಂದ್ರವೀಂದ್ರ ಭವೇಂದ್ರ ಮುಖವಿನುತ ನೀರಜ ಭವಾಂಡೋದಯ ಸ್ಥಿತಿ ಕಾರಣನೆ ಕೈವಲ್ಯ ದಾಯಕ ನಾರಸಿಂಹನೆ ನಮಿಪೆ ಕರುಣಿಪುದಿಯ ಮಗೆ ಮಂಗಳವಾ. ಶ್ರೀ ಗುರುಭ್ಯೋ ನಮಃ. ಪರಮ ಶ್ರೇಷ್ಠವಾದ ಮಾನವ ಜನ್ಮದಲ್ಲಿ ಭಗವದ್ ಅನುಗ್ರಹವನ್ನು ಪಡೆಯಲಿಕ್ಕೆ ಸಾಧ್ಯತೆಗಳು ಬಹಳಷ್ಟು ಉಂಟು. ಈ ಮಾನವ ಜನ್ಮದಲ್ಲಿ ಭಗವದ್ ಅನುಗ್ರಹವನ್ನು ಪಡೆಯಲಿಕ್ಕೆ ಎಷ್ಟೆಷ್ಟು ಸಾಧನೆಗಳಿದೆಯೋ ಅಷ್ಟಷ್ಟೇ ವಿಘ್ನಗಳು ಕೂಡ ನಮ್ಮಲ್ಲಿ ಉಂಟು. ಕಾರಣ ನಮಗೆ ಆವರ್ಕವಾಗಿರತಕ್ಕಂಥ ಲಿಂಗದೇಹ, ಜೀವರಿಗೆ ಆವರ್ಕವಾದ ಲಿಂಗದೇಹ, ಆ ಲಿಂಗದೇಹದ ಸಂಪರ್ಕದಿಂದ ನಮ್ಮೊಳಗೆ ಇರುವ ದೇವರನ್ನು ನಾವು ನೋಡಲಿಕ್ಕಾಗ್ತಾ ಇಲ್ಲ. ದೇವರನ್ನು ನೋಡಲಿಕ್ಕಾಗದೇ ಇರುವುದು ಕಾರಣ ಏನು ಅಂದರೆ ತ್ರಿಗುಣಾತ್ಮಕವಾದ ಲಿಂಗದೇಹದ ಕಾರ್ಯ ಕಾಮಕ್ರೋಧಾದಿಗಳು, ಅಹಂ ಮಮತಾದಿಗಳು, ಸ್ವಾತಂತ್ರ್ಯದ ಭ್ರಮೆ, ಇವೆಲ್ಲವೂ ಕಾರಣ. ಇದನ್ನೆಲ್ಲವನ್ನೂ ಕೂಡ ಸಜ್ಜನರ ಸಂಘಕ್ಕೆ ಹೋಗಿ ಅವರ ಸಂಪರ್ಕದಲ್ಲಿ ವೇದಶಾಸ್ತ್ರ ಸಂಯುಕ್ತಿ ಗ್ರಂಥಗಳನ್ನು ಓದಿ ಅವುಗಳ ಆಚರಣೆಯನ್ನು ಮಾಡಿ ಅಂತಃಕರಣದ ಶುದ್ಧತೆಯನ್ನು ತಂದುಕೊಂಡು ಸತ್ಕರ್ಮಾಚರಣೆಯ ಮೂಲಕವಾಗಿ ಭಗವದ್ ಅನುಗ್ರಹವನ್ನು ಸಂಪಾದನೆ ಮಾಡಿಕೊಳ್ಳಲಿಕ್ಕೆ ಬಹಳಷ್ಟು ಪ್ರಯತ್ನವನ್ನು ಮಾಡಬೇಕು. ಅದಕ್ಕಾಗಿ ಹರಿವಾಯು ಗುರುಗಳ ಸೇವೆಯನ್ನು ಅಪೇಕ್ಷೆ ಪಡಬೇಕು. ಹರಿವಾಯು ಗುರುಗಳ ಅಪೇಕ್ಷೆಯನ್ನು ಪಡುವುದಕ್ಕೆ ಮುಖ್ಯವಾಗಿ ತೀರ್ಥಕ್ಷೇತ್ರಾದಿಗಳ ಯಾತ್ರೆ, ದಾನ ಧರ್ಮಾದಿಗಳ ಆಚರಣೆ, ಇವೆಲ್ಲವೂ ಕೂಡ ಅಂತಃಕರಣದ ಶುದ್ಧಿಗೆ ಕಾರಣವಾಗತ್ತೆ. ಹಾಗಾಗಿ ಅಂತಃಕರಣದ ಶುದ್ಧಿಯಿಂದ ತತ್ವಜ್ಞಾನ ನಮಗೆ ಸಿಗತ್ತೆ. ಆ ತತ್ವಜ್ಞಾನ ನಮಗೆ ಸಿಗಬೇಕಾದರೆ ಸಜ್ಜನರ ಮೂಲಕವಾಗೇ ಸಿಗಬೇಕು. ನಾವೇ ಸ್ವತಂತ್ರವಾಗಿ ಅಧ್ಯಯನ ಮಾಡ್ತೇವೆ, ನಮಗೆ ಅರ್ಥವಾಗತ್ತೆ ಇವೆಲ್ಲ ಯಾಕೆ ಬೇಕು, ಇವತ್ತಿನ ಆಧುನಿಕ ಪ್ರಪಂಚಕ್ಕೆ ಇವೆಲ್ಲ ಬೇಕಾಗಿಲ್ಲ ಎಂಬತಕ್ಕಂತಹ ಆಧುನಿಕ ವಿಮರ್ಶಕರ ವಿಮರ್ಶೆಗಳನ್ನು ಬದಿಗೊತ್ತಿ ಸರಿಯಾದ ರೀತಿಯಲ್ಲಿ ನಾವು ಸಜ್ಜನರ ಸಂಪರ್ಕಕ್ಕೆ ಬಂದು ಅಂತಃಕರಣದ ಶುದ್ಧಿಗೆ ಒಳಗಾಗಬೇಕಾದ್ದರಿಂದ ಅಂತಹ ಸಜ್ಜನ ವರೇಣ್ಯರಾದ ಜಗನ್ನಾಥದಾಸರು ಚತುಶಾಸ್ತ್ರ ಪಂಡಿತರಾಗಿ ವರದೇಂದ್ರರ ಅತ್ಯಂತ ಪ್ರೀತಿಪಾತ್ರ ಶಿಷ್ಯರಾಗಿ ರಾಯರ ಕೃಪಾಪಾತ್ರರಾಗಿರ್ತಕ್ಕಂತಹ ಜಗನ್ನಾಥದಾಸರು ಕೂಡ ಸ್ವಾಹಂಕಾರ ಖಂಡನೆಯನ್ನು ಟೀಕಾಕೃತ್ಪಾದರಂತೆ ನಾರಾಯಣ ಪಂಡಿತಾಚಾರ್ಯ ಹೇಳುವಂತೆ ಸಂಕ್ಷಿಪ್ತ ವಾಕ್ಯೆ ಮೈಮಂದ ಬುದ್ಧೋ ಸಂತೋ ಗುಣಾಢ್ಯಾ ಕರುಣಾಂಕ್ರಿಯಾಸು ಅಂತ ಸಜ್ಜನರನ್ನು ಬೇಡುತ್ತಾರೆ. ಪರಮಾತ್ಮನ ಸ್ಮರಣೆ ಮಾಡಬೇಕಾದರೆ ಮಧ್ವರಾಯರ ಸ್ಮರಣೆ ಮಾಡದೆ ಮಧ್ವಾಂತಃಕರಣರೂಢ ಪರಮಾತ್ಮ ಅನ್ನುವ ಜ್ಞಾನ ಇಲ್ಲದೆ ಕೇವಲ ನಾವು ಭಗವಂತನ ಚಿಂತನೆಯನ್ನು ಮಾಡಿದರೆ ಪರಮಾತ್ಮ ಒಲಿಯಲಾರ ಅನ್ನುವುದನ್ನು ಕೂಡ ನಿನ್ನೆ ನಾವು ಕೇಳಿದ್ದೇವೆ.
ನನ್ನ ಕಾವ್ಯದಲ್ಲಿ ಅಬದ್ಧಗಳನ್ನು ಹುಡುಕೋರು ಇದ್ದಾರೆ. ಪ್ರಾಕೃತೋಕ್ತಿಗಳೆಂದು ಬರಿದ ಮಹಾಕೃತಜ್ಞರು ಜರಿವರಲ್ಲದೆ ಅಂತಲೇ ಜಗನ್ನಾಥದಾಸರು ಹೇಳಿದ್ದಾರೆ. ಸಂತರ ಮೆಚ್ಚಿನ ವಾದಿರಾಜೇಂದ್ರ ಮುನಿ ಪಂಥದಿ ಪೇಳಿದ ಪದವಿದು ಅಂತ ವಾದಿರಾಜರು ಆಗಿನ ಕಾಲದಲ್ಲಿ ಹೇಳಿದ್ದಾರೆ. ಹಾಗಾಗಿ ಯದಾವಕ್ತಿ ಚ ದೇವೇಶಃ ತದಾವಕ್ತಿ ಚ ಚೇತನಃ, ಪರಮಾತ್ಮ ನುಡಿಸಿದರೆ ನಾವು ನುಡಿದಿದ್ದೇನೆ ಹೊರತು ನಾವು ಸ್ವತಂತ್ರವಾಗಿ ನುಡಿದಿದ್ದಲ್ಲ. ಮಧ್ವವಲ್ಲಭ ತಾನೇ ಹೃದಯದೊಳಿದ್ದು ನುಡಿದಂದದಲ್ಲಿ ನುಡಿದೆ. ಬರೀ ಪರಮಾತ್ಮ ಅನ್ನಲಿಲ್ಲ ಜಗನ್ನಾಥದಾಸರು, ಮಧ್ವವಲ್ಲಭ ಅಂತ ಇದ್ದಾರೆ. ಮಧ್ವವಲ್ಲಭ ತಾನೇ ಹೃದಯದೊಳಗೆ ಇದ್ದು ಅವನು ನುಡಿಸಿದ್ದನ್ನು ನಾನು ನುಡಿತಾ ಇದ್ದೀನಿ ಎನ್ನುವ ಅದ್ಭುತ. ಇದರ ನಿರ್ಮಾಣದಲ್ಲಿ ನನ್ನ ಪ್ರಯತ್ನ ಇಲ್ಲ, ಯತಿಪ್ರಾಸಗಳನ್ನು ಹೊಂದಿಸುವ ಪ್ರಯತ್ನವನ್ನು ನಾನು ಮಾಡಿಲ್ಲ, ಪರಮಾತ್ಮ ನಿಂತೇ ನುಡಿಸಿದ್ದಾನೆ. ಇದನ್ನು ಬೈಯೋರು ಇರ್ತಾರೆ. ಭಾಸ್ಕರನ ಮಂಡಲವ ಕಂಡು ನಮಸ್ಕರಿಸದೆ ತಸ್ಕರನು ನಿಂದಿಸಲೇನಹುದು ಅಂತಲೂ ಅಂತಾರೆ. ಅನೇಕ ವಿಚಾರಗಳು ಬಂದಾಗ ತಿಳಿದಾಗ ಅದನ್ನು ಇನ್ನೊಬ್ಬರಿಗೆ ಹೇಳಬೇಕು. ಹೇಳುವಾಗ ತಿಳಿವಳಿಕೆ ಬಂದಾಗ ನಾವು ಹೇಗಿರಬೇಕು ಅಂತ ಅನೇಕ ಬಾರಿ ಜಗನ್ನಾಥದಾಸರು ತಿಳಿಸಿಕೊಡ್ತಾರೆ. ತಿಳಿಬುತಿ ಪರಿಮಲಿನನಂತಿರು ದುರ್ಜನರ ಕಂಗಳಿಗೆ ಗೋಚರಿಸದೆ ವಿಪಶ್ಚಿತರೊಡನೆ ಗರ್ವಿಸದೆ ಎನ್ನುವ ಮಾತನ್ನು ಕೂಡ ಅವರ ಹರಿಕಥಾಮೃತಸಾರದಲ್ಲಿ ನಾವು ಕೇಳಿದ್ದೇವೆ. ಆದ್ದರಿಂದ ಚಂದ್ರನ ಬೆಳಕನ್ನು ಸ್ವೀಕಾರ ಮಾಡಬೇಕು. ಕಳಂಕವನ್ನೇ ನೋಡ್ತಾ ಕೂತ್ರೆ ಪ್ರಯೋಜನವಿಲ್ಲ. ಅಬದ್ಧಗಳ ನೋಡದರೆ ಕಿವಿಗೊಟ್ಟಾಲಿಪುದು ಬುಧರು ಅಂತ ದಾಸರಾಯರಂದಿದ್ದಾರೆ. ಆದ್ದರಿಂದ ಈ ಗ್ರಂಥ ಪಠಣಕ್ಕೆ ನಾನೇ ಅಧಿಕಾರಿಗಳನ್ನು ಹೇಳುತ್ತೀನಿ ಅಂತಾರೆ. ಪರಮ ಭಗವದ್ಭಕ್ತರು ಇದನ್ನು ಆದರದಿ ಕೇಳುವುದು ಅಂತಲೇ ಮೊದಲನೇ ಪದ್ಯದಲ್ಲೇ ಪಲ್ಲವಿಯಲ್ಲೇ ಹೇಳಿದ್ದಾರೆ. ಹರಿಕಥಾಮೃತಸಾರ ಯಾರಿಗೆ ಅಂದರೆ ಎಲ್ಲರಿಗೂ ಅಲ್ಲ, ಪರಮ ಭಗವದ್ಭಕ್ತರಾಗಬೇಕು. ಹರಿಸರ್ವೋತ್ತಮತ್ವ, ವಾಯುಜೀವೋತ್ತಮತ್ವ, ಪಂಚಭೇದ ತಾರತಮ್ಯ, ಅವರೇ ಪರಮ ಭಗವದ್ಭಕ್ತರು. ಅವರೇ ಹೇಳಿದರು, ಅಲ್ಲಿ ಕಿವಿಗೊಟ್ಟ ಆಲಿಪುದು ಅಂತ ಅಲ್ಲಿ ಹೇಳಿದರು. ಪರಮ ಭಗವದ್ಭಕ್ತರು ಪರಮೋತ್ಸವದಿ ಕಿವಿಗೊಟ್ಟ ಆಲಿಪುದು ಅಂತಲೂ ಇನ್ನೊಂದು ಸರಿ ಹೇಳಿದ್ದಾರೆ. ಆದ್ದರಿಂದ ಇದಕ್ಕೆ ಅಧಿಕಾರಿಗಳು ಅನಧಿಕಾರಿಗಳು ಯಾರು ಅನ್ನುವುದನ್ನು ಕೂಡ ಜಗನ್ನಾಥದಾಸರು ಹೇಳ್ತಾ, ಕಬ್ಬಿನೊಳಗಿಹ ರಸವಿದಂತನಿಗಬ್ಬಬಲ್ಲುದೇ ಭಾಗ್ಯ ಯೌವನ ಮಬ್ಬಿನಲಿ ಮೈ ಮರೆತವಗೆ ಹರಿಸುಚರಿತಾಮೃತವೂ ಲಭ್ಯವಾಗದು. ಹರಿಪದಾಬ್ಜದಿ ಹಬ್ಬಿದತಿ ಸದ್ಭಕ್ತಿ ರಸ ಉಂಡುಬ್ಬಿ ಕೊಬ್ಬಿ ಸುಖಾಬ್ದಿಯೊಳಗಾಡುವವಗಲ್ಲದಲೇ. ಕಬ್ಬಿನೊಳಗಿಹ ರಸವಿದಂತನಿಗಬ್ಬು ಬಲ್ಲುದೆ ಭಾಗ್ಯ ಯೌವನ ಮಬ್ಬಿನಲಿ ಮೈ ಮರೆತವಗೆ ಹರಿಸುಚರಿತಾಮೃತವು ಲಭ್ಯವಾಗದು. ಹರಿಪದಾಬ್ಜದಿ ಹಬ್ಬಿದತಿ ಸದ್ಭಕ್ತಿ ರಸ ಉಂಡು ಉಬ್ಬಿ ಕೊಬ್ಬಿ ಸುಖಾಬ್ಧಿಯೊಳಗೆ ಆಡುವವಗಲ್ಲದಲೇ. ಪದಚ್ಛೇದ. ಕಬ್ಬಿನ ಒಳಗೆ ಇಹ ರಸ ವಿದಂತನಿಗೆ ಹಬ್ಬಬಲ್ಲುದೆ ಭಾಗ್ಯ ಯೌವನ ಮಬ್ಬಿನಲಿ ಮೈ ಮರದವಗೆ ಹರಿ ಸುಚರಿತ ಅಮೃತವು ಲಭ್ಯವಾಗದು. ಹರಿ ಪದ ಅಬ್ಜದಿ ಹಬ್ಬಿದ ಅತಿ ಸತ್ ಭಕ್ತಿ ರಸ ಉಂಡು ಉಬ್ಬಿ ಕೊಬ್ಬಿ ಸುಖಾಬ್ದಿಯೊಳಗೆ ಆಡುವವಾಗಲ್ಲದಲೇ. ಇಷ್ಟು ಪದಚ್ಛೇದ. ಕಬ್ಬಿನ ರಸವನ್ನು ಹೇಗೆ ಸವಿಯಬೇಕು ಅಂದರೆ, ನ್ಯಾಯಾಮೃತದ ಚಂದ್ರಿಕೆಯಲ್ಲಿ ನಮ್ಮ ವ್ಯಾಸರಾಜರಂತಾರೆ ಸಮನ್ವಯಾಧಿಕರಣದಲ್ಲಿ ಒಂದು ಬಹಳ ಸುಂದರವಾದ ಮಾತನ್ನು ಹೇಳ್ತಾರೆ. ಕಬ್ಬನ್ನು ನೆಕ್ಕಿದರೆ ಕಬ್ಬಿನ ರಸ ಸಿಗೋದಿಲ್ಲ ಅಂತಾರೆ. ನಹೀಕ್ಷು ಲೇಹನೇನೈವ ಜ್ಞಾತ ಇಕ್ಷುರಸೋ ಭವೇತ್. ಇಕ್ಷು ಕಬ್ಬನ್ನು ನೆಕ್ಕಿದರೆ ರಸ ಸಿಗೋದಿಲ್ಲ, ಅದನ್ನು ಜಗೆದು ತಿನ್ನಬೇಕು. ಆದ್ದರಿಂದ ಕಬ್ಬನ್ನು ಜಗೆದು ತಿನ್ನಬೇಕಾದ್ರೆ ಹಲ್ಲಿರಬೇಕು. ಆದ್ದರಿಂದ ಕಬ್ಬಿನೊಳಗೆ ರಸ ವಿದಂತನಿಗೆ ಹಬ್ಬು ಬಲ್ಲುದೇ. ಹಲ್ಲಿಲ್ಲದೆ ಇದ್ದವನು ಕಬ್ಬಿನ ರಸವನ್ನು ಅಗಿದು ತೆಗೆದು ತಿನ್ನಲಾರ. ಹಾಗೆಯೇ ಈ ಹರಿಕಥಾಮೃತ ಸಾರಕ್ಕೆ ಅಧಿಕಾರಿಗಳು ಯಾರು ಅಂದರೆ, ಹರಿಪದಾಬ್ಜದಿ
ಹಬ್ಬಿದತಿ ಸದ್ಭಕ್ತಿ ರಸ ಉಂಡುಬ್ಬಿ ಕೊಬ್ಬಿ ಸುಖಾಬ್ದಿಯೊಳಗೆ ಆಡುವವಾಗಲ್ಲದಲೇ ಈ ಹರಿಸರಿತಾಮೃತವು ಲಭ್ಯವಾಗದು. ಸಂಕರ್ಷಣ ಒಡೆಯರು ಬರೀತಾರೆ, ಕಬ್ಬಿನಂತಿರುವ ಹರಿಕಥಾಮೃತ ಸಾರದ ರಸವನ್ನು ಜ್ಞಾನವೆಂಬತಕ್ಕಂಥ ಹಲ್ಲು ಇಲ್ಲದೆ ಇರತಕ್ಕಂಥ ಅಜ್ಞಾನಿಗಳು ಪಾನ ಮಾಡಬಲ್ಲರೇ ಅಂತಾರೆ ಸಂಕರ್ಷಣ ಒಡೆಯರು. ಆಗಲಾರದು. ಹರಿಕಥಾಮೃತ ಸಾರ ಇದು ಕಬ್ಬಿನಂತೆ ಇದೆ. ಇದರ ರಸವನ್ನು ಹಲ್ಲು ಯಾವುದು ಅಂದರೆ ಜ್ಞಾನ ಎಂಬತಕ್ಕಂಥ ಹಲ್ಲು, ಅದಿಲ್ಲದೆ ಇದ್ದರೆ ಇದನ್ನು ಸವಿಯಲಿಕ್ಕೆ ಆಗೋದಿಲ್ಲ ಅಂತ ಜಗನ್ನಾಥದಾಸರು, ಅಂದರೆ ಜ್ಞಾನವೆಂಬತಕ್ಕಂಥ ಹಲ್ಲಿಲ್ಲದೆ ಇದ್ದವರು ಇದನ್ನು ಪಾನ ಮಾಡಲಾರರು ಅಂತ ಅಂದಿದ್ದಾರೆ. ಹಾಗೆ ಹರಿಪಾದ ಕಮಲದಲ್ಲಿ ಹಬ್ಬಿರುವ ಬಳ್ಳಿಯಂತೆ ಹಬ್ಬಿರತಕ್ಕಂಥ ಅತ್ಯುತ್ತಮವಾದ ಭಕ್ತಿರಸವನ್ನು ಉಂಡಬೇಕು, ಉಂಡು ಕೊಬ್ಬಬೇಕು. ಆ ಉಂಡ ಮೇಲೆ ಸುಖವಾಗತ್ತೆ. ಸುಖ ಸಮುದ್ರದಲ್ಲಿ ಯಾರು ಓಡಾಡ್ತಾರೆ, ಕ್ರೀಡಾ ಮಾಡ್ತಾರೆ ಹೊರತು ಧನ ಯೌವನಗಳ ಮಬ್ಬಿನಲ್ಲಿ ಮೈಮರೆತವರಿಗೆ ಹರಿಕಥಾಮೃತ ಸಾರ ಅವರಿಗೆ ಸುಖವನ್ನು ಕೊಡೋದಿಲ್ಲ ಅಂತಾರೆ. ಆದ್ದರಿಂದ ಕಾವ್ಯವನ್ನು ಶಾಸ್ತ್ರವನ್ನು ಒಮ್ಮೆ ಓದಿದರೆ ಅದರ ಕಾವ್ಯದ ರಸ ಅದು ನಮಗೆ ಸಿಗೋದಿಲ್ಲ. ಆದ್ದರಿಂದ ಶಾಸ್ತ್ರ ಕಾವ್ಯ ಕೂಡ ಲೌಕಿಕ ಶೃಂಗಾರ ಕಾವ್ಯದಂತೆ ಒಮ್ಮೆ ಓದಿದ ಮಾತ್ರಕ್ಕೆ ಸಿಗೋದಿಲ್ಲ. ಬಹಳ ಬಾರಿ ಶಾಸ್ತ್ರವನ್ನು ಕೇಳಬೇಕು. ಓಂ ಆವೃತ್ತಿ ರಸಕೃತ ಉಪದೇಶ ತನ್ನತ್ತೆ ಅಭ್ಯಾಸವನ್ನು ಮಾಡಬೇಕು. 3 ಬಾರಿ 4 ಬಾರಿ 5 ಬಾರಿ ಅದು ಮಾಡಿದವರಿಗೆ ಗೊತ್ತು. ಮೊದಲು ಓದಿದಕ್ಕಿಂತ ಇನ್ನೊಮ್ಮೆ ಓದಿದಾಗ ಮತ್ತೊಮ್ಮೆ ಓದಿದಾಗ ಸತತವಾಗಿ ಶ್ರವಣ ಮನನ ನಿಧಿಧ್ಯಾಸನಗಳನ್ನು ಮಾಡಿ ಅದನ್ನು ಸೇವನೆ ಮಾಡಬೇಕು. ಆಗ ಹರಿಕಥಾಮೃತ ಸಾರ ಲಭ್ಯವಾಗತ್ತೆ. ದೇವಲೋಕದ ಅಮೃತವೂ ಸಹಿತ ಅಷ್ಟೇ. ಮಂದರ ಪರ್ವತವನ್ನು ತಂದಿಟ್ಟು ವಾಸುಕಿಯನ್ನು ಕಟ್ಟಿದ ಮಾತ್ರಕ್ಕಾಗಲಿಲ್ಲ. ಪೂರ್ವಪಕ್ಷ, ಸಿದ್ಧಾಂತ, ದೇವತೆಗಳು, ದೈತ್ಯರು ಸೇರಿ ಸಕಲ ಔಷಧಿ ಲತೆಗಳನ್ನು ಹಾಕಿ ಬಹಳ ದಿವಸಗಳು ಕಳೆದ ಮೇಲೆ ಅನೇಕ ಕೆಟ್ಟ ಪದಾರ್ಥಗಳು ಹೊರಗೆ ಬಂದ ಮೇಲೆ ಮೊದಲು ವಿಷ ಬಂತು, ಲಕ್ಷ್ಮೀದೇವಿ ಬಂದಳು, ಪಾರಿಜಾತಾದಿಗಳು ಬಂತು, ಅಪ್ಸರಾಸ್ತ್ರೀಯರು ಬಂದರು, ಹೆಂಡ ಬಂತು ವಾರುಣಿ, ಅದಾದ ಮೇಲೆ ಕೊನೆಗೆ ಅಮೃತ ಬಂತು. ಆದ್ದರಿಂದ ಕಬ್ಬನ್ನು ಅಗೆಯಬೇಕು. ಕಬ್ಬಿನ ಸೆನೆಯ ನಮಗೆ ಲಭ್ಯವಾಗತ್ತೆ. ವಿದಂತ, ಅದಕ್ಕೆ ಜಮುಖಂಡಿ ವಾದರಾಚಾರ್ಯ ಬರೀತಾರೆ, ವಿದಂತ ಅಂದರೆ ವಿದಂತ ದಾಮ್ಯತೀತಿ ದಂದಹ, ವಿಷಯಾದಿಗಳಿಂದ ಇಂದ್ರಿಯಗಳನ್ನು ದಮನ ಮಾಡಿ ಉಪಶಮನ ವಿಶಿಷ್ಟನಾಗದೇ ಇರತಕ್ಕಂಥವನಿಗಿದ್ದಂತೆ ವಿಷಯ ಲೋಲುಪನಾದವನು ಇದಕ್ಕೆ ಅಧಿಕಾರ ಆಗಲಾರ. ಹಾಗಾದರೆ ಆಚಾರ್ಯ ನಮಗೆ ವಿಷಯದ ಲೋಲುಪತೆ ಇನ್ನೂ ಬಿಟ್ಟಿಲ್ಲ, ನಾವು ಕೇಳಲ್ಲ. ವಿಷಯ ಲೋಲುಪತೆ ಹೋದ ಮೇಲೆ ಬರ್ತೀವಿ ಅಂದರೆ ಆಗೋದಿಲ್ಲ. ಇದನ್ನು ಓದಿದರೆ ವಿಷಯ ಲೋಲುಪತೆ ಬಿಡಬೇಕು ಅಂತ ಗೊತ್ತಾಗತ್ತೆ. ಓದೋದರಿಂದ ಜಗನ್ನಾಥದಾಸರು, ಅವರ ಅಂತರ್ಯಾಮಿಯಾದ ರಾಘವೇಂದ್ರ ಸ್ವಾಮಿಗಳು, ವ್ಯಾಸರಾಜರು, ಆನಂದ ತೀರ್ಥ ಭಗವತ್ಪಾದರು, ಅವರೊಳಗಿರತಕ್ಕಂಥ ಪರಮಾತ್ಮ ನಮಗೆ ವಿಷಯ ಲೋಲುಪತೆಯನ್ನು ಸಜ್ಜನರ ಸಹವಾಸದಿಂದ, ಅವರ ಗ್ರಂಥಗಳ ಅಧ್ಯಯನದಿಂದ ಅದನ್ನು ಒದಗಿಸಿಕೊಡ್ತಾರೆ. ಆದ್ದರಿಂದ ನಮಗೆ ಅಂಥ ಹಲ್ಲಿಲ್ಲ ಅಂತ ಚಿಂತೆ ಮಾಡಬೇಕಾಗಿಲ್ಲ. ಅದಕ್ಕೆ ದಾಸರಂತಾರೆ, ಭಾಗ್ಯ ಯೌವನ ಮಬ್ಬಿನಲ್ಲಿ ಮೈಮರದ ಬಗೆ ಹರಿಸುಚರಿತಾಮೃತವು ಲಭ್ಯವಾಗದು ಅಂತ ಅಂಡರ್ಲೈನ್ ಮಾಡಿಟ್ಕೊಳ್ಬೇಕು. 2 ಮದ, ಒಂದು ಭಾಗ್ಯದ ಮದ, ಒಂದು ಯೌವನದ ಮದ, ಎರಡೂ ಮೊಬ್ಬನ್ನು ಕೊಟ್ಟು ಬಿಡುತ್ತೆ. ಮಧ್ಯಾಹ್ನದ ನಿದ್ದೆ ಮಾಡಿ ಎದ್ದ ಮೇಲೆ, ಬೆಳಗ್ಗೆ ನಿದ್ದೆ ಮಾಡಿ ಎದ್ದರೆ ಫ್ರೆಶ್ ಆಗಿರ್ತೀವಿ. ಮಧ್ಯಾಹ್ನ ಊಟ ಮಾಡಿ ಮಲಗಿದ ಎದ್ದ ಮೇಲೆ ಮೊಬ್ಬಾಗಿರೋದು ಸ್ವಲ್ಪ ಹೊತ್ತಾಗಬೇಕು, ಚೆನ್ನಾಗಿ ಎಚ್ಚರಿಕೆ ಬರಬೇಕಾದ್ರೆ. ಆದ್ದರಿಂದ ಧನದ ಸಂಪತ್ತು ಜೊತೆಗೆ ಯೌವನ ಎರಡೂ ಬಂದಾಗ ಮಾನವ ಮೈ ಮರೆತು ಬಿಡ್ತೇವೆ. ಅದರಿಂದ ಏನು ನಮಗೆ ಅನರ್ಥ ಆಗತ್ತೆ ಅಂದರೆ ಪರಮಾತ್ಮನ ಸುಚರಿತಾಮೃತದ ರುಚಿ ನಮಗೆ ಬರೋದಿಲ್ಲ. ಚಂಚಲಂ ಹಿ ಮನಃಕೃಷ್ಣ ಪ್ರಮಾಥಿ ಬಲವದೃಢಂ, ಅತ್ಯಂತ ಚಂಚಲವಾದ ಮನಸ್ಸು. ವಾದರಾಜರಂತಾರೆ, ಕಪಿರಪಿ ಕಾಪಿ ಶಾಯನ ರಸಮತ್ತಃ ವೃಶ್ಚಿಕೇನ ಸಂದಟ್ಟಃ ಅಪಿಚ ಪಿಶಾಚ ಗೃಹೀತ ಕಿಂಬ್ರೂಮೋ ವೈಕೃತಂ ತಸ್ಯ. ಮೊದಲೇ ಕೋತಿ, ಅದಕ್ಕೆ ಹೆಂಡವನ್ನು ಕುಡಿಸಿದರು, ಚೇಳನ್ನು ಕುಡಿಸಿದರು. ಅದರ ಮೇಲೆ ಪಿಶಾಚಿ ಆವೇಶ ಬಂತು. ಅವಾಗೇನಾಗಬೇಕು ನಮಗೆ? ಅದು ಅನವಸ್ಥೆ. ಆದ್ದರಿಂದ
ಈ ರೀತಿಯಾಗಿ ಹರಿಕಥಾಮೃತ ಸಾರ ನಮಗೆ ಅರ್ಥವಾಗೋದಿಲ್ಲ, ಅವನಿಗೆ ಲಭ್ಯವಾಗೋದಿಲ್ಲ. ಎಲ್ಲಿದ್ದಾನ್ರಿ ಪರಮಾತ್ಮ ಅಂತಾನೆ. ಭಾಗ್ಯ ಯೌವನ ಮಬ್ಬಿನಲ್ಲಿ ಮೈಮರೆತವನಿಗೆ ಎಲ್ಲೂ ಅವನು ಗೋಚರವಾಗೋದಿಲ್ಲ. ಹಾಗಾದ್ರೆ ಯಾರಿಗೆ ಸಿಗತ್ತೆ? ಅಧಿಕಾರಿಗಳು ಯಾರು? ಅನಧಿಕಾರಿಗಳನ್ನು ಹೇಳಿದ ಜಗನ್ನಾಥದಾಸರು ಈಗ ಅಧಿಕಾರಿಯನ್ನು ಹೇಳ್ತಾ ಇದ್ದಾರೆ. ಹರಿಪದಾಬ್ಜದಿ ಹಬ್ಬಿದತಿ ಸದ್ಭಕ್ತಿ ರಸ ಉಂಡು ಉಬ್ಬಿ ಕೊಬ್ಬಿ ಸುಖಾಬ್ಧಿಯೊಳಗ ಆಡುವವಗಲ್ಲದಲೇ. ಪರಮಾತ್ಮನ ಪಾದಕಮಲ ಸೇವೆಯಲ್ಲಿ ಭಕ್ತನಿಗೆ ಸುಖ ಕಾಣುತ್ತೆ. ತ್ರಿಭುವನ ವಿಭವ ಹೇತುಭಿ ವಿಕುಂಠ ಸ್ಮೃತಿಭಿ ಅಜೇಷ ಸುರಾದಿಭಿರ್ವಿಮೃಗ್ಯಾತ್ ನಚಲತಿ ಭಗವತ್ಪದಾರವಿಂದಾತ್ ಲವ ನಿಮಿಷಾರ್ಧಮಪಿ ಸ್ಮ ವೈಷ್ಣವಗ್ರಹ. ಅವನಿಗೆ ಅದರಲ್ಲೇ ರುಚಿ. ಮದಾಶ್ರಯಾ ಕಥಾಮೃಷ್ಟಾ ಶೃಣ್ವಂತಿ ಕಥಯಂತಿ ಚ ಸತಾಂ ಪ್ರಸಂಗಾನ್ ಮಮ ವೀರ್ಯ ಸಂಪದ ಭವಂತಿ ಹೃತ್ಕರಣ ರಸಾಯನ ಕಥಾ ತಜ್ಜೋಷಣಾದಾಶ್ವಪವರ್ಗವರ್ತ್ಮನಿ ಶ್ರದ್ಧಾವತಿ ಭಕ್ತಿರನುಕ್ರಮಿಷ್ಯತಿ ಅಂತ ತೃತೀಯ ಸ್ಕಂದ ಭಾಗವತದಲ್ಲಿ ಕಪಿಲ ದೇವಹೂತಿಗೆ ಹೇಳ್ತಾನೆ. ಆ ತೃಪ್ತಿ ನಮಗೆ ಸಿಕ್ಕಿಲ್ಲವಾದ್ರಿಂದ ವಿಷಯಗಳ ಕಡೆಗೆ ಮನಸ್ಸು ಹೋಗ್ತಾ ಇದೆ. ನಮಗೆ ಯಾಕೆ ಬಹಳ ಹೊತ್ತು ದೇವರ ಮುಂದೆ ಕೂತ್ಕೊಂಡು ಸ್ತೋತ್ರ ಪಾರಾಯಣ ಮಾಡಲಿಕ್ಕೆ, ಹೆಚ್ಚು ಗ್ರಂಥಗಳ ಪಾಠ ಪ್ರವಚನ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂದರೆ ಪರಮಾತ್ಮನ ಭಕ್ತಿ ರಸದ ರುಚಿಯ ಸುಖ ನಮಗೆ ಊಟ ಬಂದಿಲ್ಲ, ಅದರಲ್ಲಿ ಸುಖ ಕಂಡಿಲ್ಲ. ಏನೋ ಸ್ವಲ್ಪ ಸ್ವಲ್ಪ ದಿನಕ್ಕೊಂದು ಅರ್ಧ ಗಂಟೆಯೋ 1 ಗಂಟೆಯೋ ಕೇಳಬೇಕು ಅಂತ ಒಂದು ಅಭ್ಯಾಸ ಬೆಳೀತಾ ಇದೆ. ಇದು ಹೆಚ್ಚಾಗಿ ಬಂದಾಗ ಅದೇನಾಗುತ್ತೆ? ಹಬ್ಬಿದತಿ ರಸ ಉಂಡುಬ್ಬಿ ಕೊಂಬಿ ಸುಖಾಬ್ದಿಯೊಳಗೆ ಅದರೊಳಗೆ ಆಲಬ್ಧ ತಾನು ಕೂತು ಬಿಡ್ತಾನೆ. ಹೇಗೆ ಉದ್ಧವನಿಗೆ ವಿದುರ ಕೃಷ್ಣನ ಬಗ್ಗೆ ಕೇಳಿದಾಗ ಅವನೇನಾಗಿಬಿಡ್ತಾನೆ? 45 ನಿಮಿಷಗಳ ಎಚ್ಚರಿಕೆ ಇಲ್ಲದಂತೆ ಆಗಿಬಿಡ್ತಾನೆ. ಪರಮಾತ್ಮನ ವಿಚಾರ ಬಂದರೆ ಸಜ್ಜನರು ತಮ್ಮನ್ನು ತಾವು ಮರೆತು ಬಿಡ್ತಾರೆ. ನಗುವರೋ, ರೋಧಿಸುವರೋ, ನಾಟ್ಯವಾಡುವರೋ, ಬಗೆಯರೋ ಬಡತನ ಭಾಗ್ಯ ಭಾಗವತರು. ಅವರಿಗೆ ವಾಗ್ಗದ್ಗದ ದ್ರವತೆ ಯಸ್ಯ ಚಿತ್ತಂ ಮೃದತ್ಯಭೀಕ್ಷಂ ಅಸತಿತ್ ಕುಚಿಚ್ಚ ವಿಲಜ್ಜ ಉದ್ಗಾಯತಿ ರೌತಿ ನೃತ್ಯತಿ ಹರೇ ಮುಕುಂದೇತಿ ಅಂತ ಪರಮಾತ್ಮನ ಸ್ಮರಣೆಗೆ ಒಳಗಾಗಿ ಬಿಡ್ತಾರೆ. ಅದರಿಂದ ಶ್ರವಣಾದಿ ವಿನಾನೈವ ಕ್ಷಣಂ ತಿಷ್ಟೇದಪಿ ಕ್ವಚಿತ್. ಸದಾ ಶ್ರವಣವನ್ನು ಮಾಡ್ತಾ 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 ಆಗ ಭಕ್ತ ಶ್ರವಣಾದಿಗಳಿಂದ ಸದಾ ಹರಿಭಕ್ತಿ ರಸವನ್ನು ಉಂಡುತ್ತಾನೆ. ಉಂಡು ಉಬ್ಬಿಬಿಡ್ತಾನೆ, ಕೊಬ್ಬಿಬಿಡ್ತಾನೆ. ಸುಖ ಸಮುದ್ರದಲ್ಲಿ ಸುಖವಾಗಿ ವಿಹಾರ ಮಾಡ್ತಾನೆ. ಹೇಳಿಲ್ವಾ? ಅವಧೂತ ಪ್ರಹ್ಲಾದರ, ಅವಧೂತ ಯದುರಾಜರ ಸಂವಾದದಲ್ಲಿ ಅಪಾರವಾದ ಸಂಪತ್ತಿದೆ ಹೇ ಅವಧೂತ, ನಮಗೆ ಒಳ್ಳೆಯ ಶೃಂಗಾರ ಭರಿತಳಾದ ಹೆಂಡತಿ, ಸೌಂದರ್ಯ ಭರಿತಳಾದ ಹೆಂಡತಿ, ಒಳ್ಳೆಯ ಸುಪ್ಪತ್ತಿಗೆ, ಒಳ್ಳೆಯ ಮನೆ, ಒಳ್ಳೆಯ ಆಹಾರ, ಆದರೆ ನಮಗೇನೋ ಮನಸ್ಸಿನಲ್ಲಿ ನೆಮ್ಮದಿ ಇಲ್ಲ. ಏನೂ ಇಲ್ಲದೆ ನೀ ಹೇಗೆ ಸುಖವಾಗಿದ್ದಿ ಅಂತ. ಕಾರಣ ಪದಾರ್ಥಗಳು ಸುಖ ಕೊಡುವುದಿಲ್ಲ, ಪದಾರ್ಥದೊಳಗಿರುವ ಭಗವಂತ ಸುಖ ಕೊಡ್ತಾನೆ. ಎಂ ಅರ್ಥಂ ಉಪಾಧತ್ತೆ ದುಃಖಾಯ ಸುಖಹೇತವೇ ತಂ ತಂ ಧುನೋತಿ ಭಗವಾನ್ ಪುಮಾನ್ ಶೋಚತಿ ಯತ್ಕೃತೆ. ಕಪಿಲ ಪರಮಾತ್ಮ ಹೇಳ್ತಾನೆ, ವಿಷಯ ಪದಾರ್ಥಗಳು ಸುಖ ಕೊಡುತ್ತೆ ಅಂತ ನೀ ತಿಳಿದರೆ ಆ ವಿಷಯ ಪದಾರ್ಥಗಳಿಂದಲೇ ದುಃಖವನ್ನು ಕೊಡ್ತೀನಿ ನಾನು. ವಿಷಯ ಪದಾರ್ಥಗಳು ಜಡ, ನೀರು ಜಡ, ನೀರು ಕುಡಿದ್ರೆ ನಿನಗೆ ಸುಖ ಆಗಲ್ಲ. ರಸೋಹಂ ಅಪ್ಸು ಕೌಂತೆಯ, ನೀರನ್ನು ಕುಡಿದು ತೃಪ್ತಿಯಾದಾಗ ಅದರಲ್ಲಿ ದೇವರಿದ್ದು ತೃಪ್ತಿ ಕೊಡ್ತಾನೆ. ಭಗವಂತನೇ ನೀರು ಅಂತವನಿಗೆ ಹೆಸರು, ರಸ ಅಂತವನಿಗೆ ಹೆಸರು ಎನ್ನುವ ಜ್ಞಾನ ಇದ್ದು ಬಿಟ್ರೆ ಪರಮಾತ್ಮನಿಂದ ತೃಪ್ತಿ ಆಯಿತು ಎನ್ನುವ ಜ್ಞಾನ ಕುಡಿಯುವ ಮುಂಚೆ ಕುಡಿದಾದ ಮೇಲೆ ಬಂತು ಅಂದರೆ ಅದೇ ಉಬ್ಬಿ ಕೊಬ್ಬಿ ಸುಖಾಬ್ದಿಯೊಳಗೆ ಓಡಾಡುವಾಗಲ್ಲದಲ್ಲ. ಅನ್ನ ಹಳಸಿದ್ದರೇನು, ಹಸಿಯಾಗಿದ್ದರೇನು, ಬಿಸಿಯಾಗಿದ್ದರೇನು, ಈಗ ಮಾಡಿದ್ದಾದ್ರೇನು, 10 ದಿವಸದ್ದಾದ್ರೇನು, ಒಳಗಿರುವ ಪರಮಾತ್ಮ ನಿಜವಾದ ಸುಖವನ್ನು ಕೊಡ್ತಾನೆ. ಅದಕ್ಕೆ ಭರತ ಎಂಥ ಆಹಾರವನ್ನು ತಿಂದರೂ ಕೂಡ ಲಟ್ಟಮುಟ್ಟಾಗಿದ್ದ. ಕಾರಣ ಪದಾರ್ಥವನ್ನು ನೋಡುತ್ತಿರಲಿಲ್ಲ, ಒಳಗಿದ್ದ ಪರಿಪೂರ್ಣನಾದ ಭಗವಂತನನ್ನು ನೋಡ್ತಾ ಇದ್ದ. ಅಂಥವರೇ ಹರಿಕಥಾಮೃತ ಸಾರವನ್ನು ಕೇಳಲಿಕ್ಕೆ ಅಧಿಕಾರಿಗಳು. ನಾವು ಅದನ್ನು ಬೆಳೆಸಿಕೊಳ್ಳಬೇಕು. ಅವರ ಕಥೆ ನಮಗೆ ಹೇಳ್ತಾರೆ, ನಾವು ಅದನ್ನು ಬೆಳೆಸಿಕೊಳ್ಳಬೇಕು. ಆದ್ದರಿಂದ ಅವನಿಗೆ ಲೋಕ ಎಲ್ಲ ಭಗವನ್ಮಯವಾಗಿ ಬಿಡುತ್ತೆ. ಎಲ್ಲಿ ನೋಡಿದರೆ, ಎಲ್ಲಿ ಆಡಿದರೆ, ಎಲ್ಲಿ ಕೇಳಿದರೆ ಆನಂದಮಯನಾದ ಪರಮಾತ್ಮನೇ ಅವನ ಕಣ್ಣಿಗೆ ಕಾಣಿಸ್ತಾನೆ. ಹೊಡೆಯೋನಲ್ಲಿ, ಹೊಡೆಸ್ಕೊಳ್ಳೋನಲ್ಲಿ, ಊಟ ಮಾಡೋನಲ್ಲಿ, ಊಟ ಮಾಡುವವನಲ್ಲಿ, ಪದಾರ್ಥಗಳಲ್ಲಿ ಪ್ರತಿಯೊಂದು ಕಡೆ ದೇವರು ಕಾಣಿಸ್ತಾನೆ. ಕನ್ನಡಿ ನೋಡಿದರೆ ಅದು ಕಾಣಿಸಲ್ಲ, ಮುಖ ಕಾಣುತ್ತೆ. ತತ್ತ ಸ್ಥಾನದಲ್ಲಿ ತದ್ರೂಪ ತನ್ನಾಮಕನ ಸ್ಮರಣೆ ಅವನಿಗೆ ಬರುತ್ತೆ. ಅದರಿಂದ ಅವ ಮನಸ್ಸನ್ನು ಬಿಟ್ಟು ಬೇರೆ ಕಡೆ ಅವನಿಗೆ ಮರೆಗೆ ಹೋಗೋದಿಲ್ಲ.
ಹರಿಕಥಾಮೃತ ಇಂಥ ಭಕ್ತರನ್ನು ಬೇರೆ ಕಡೆಗೆ ಹೋಗಲಿಕ್ಕೆ ಬಿಡೋದಿಲ್ಲ, ತನ್ನಂತ ಸೆಳೆದು ಬಿಡುತ್ತೆ. ಆಗ ಪರಮಾತ್ಮ ಇವನನ್ನು ಎಳ್ಕೋತಾನೆ. ನ ಚಲತಿ ಭಗವತ್ಪದಾರವಿಂದಾತ್, ಮತ್ತು ಭಾಗವತ ಹೇಳುತ್ತೆ, ವಿಸೃಜತಿ ನ ಹೃದಯಂ ನಯಸ್ಯ ಸಾಕ್ಷಾತ್ ಹರಿರವಶಾಭಿಹಿತೋಪ್ಯಗೌಗರಾಶಕ ಪ್ರಣಯರಶನಯ ಧೃತಾಂಗ್ರಿ ಪದ್ಮ ಸಭವತಿ ಭಾಗವತ ಪ್ರಧಾನ ಉಕ್ತಃ. ಆದ್ದರಿಂದ ಅಂಥವರ ಮನಸ್ಸನ್ನು ದೇವರು ಬಿಡೋದಿಲ್ಲ. ಅದಕ್ಕೆ ವಿಜಯದಾಸರಂತಾರೆ, ಭಕ್ತಿ ಎಂಬುವ ಕರ್ದಮದೊಳಗೆ ಸಿಕ್ಕು ಒದ್ದಾಡುವನು ನೋಡಿ ಅಂತಾರೆ. ಭಗವದ್ಭಕ್ತರ ಭಕ್ತಿ ಎಂಬತಕ್ಕಂತಹ ಕೆಸರಿನಲ್ಲಿ ಭಗವಂತ ಸಿಕ್ಕಾಕೊಂಡು ಬಿಡ್ತಾನೆ. ಅವನ ಭಕ್ತಿ ರಸಕ್ಕೆ ಅವನು ಬಿಟ್ಟು ಹೋಗೋದಿಲ್ಲ. ಆದ್ದರಿಂದ ಜಗನ್ನಾಥದಾಸರು ಹೀಗೆ ಈ ಕಬ್ಬಿನೊಳಗಿಗ ರಸವಿದಂತನಿಗೆ ಹಬ್ಬು ಬಲ್ಲುದೆ ಭಾಗ್ಯ ಯೌವನ ಮಬ್ಬಿನಲಿ ಮೈ ಮರೆದವಗೆ ಹರಿಸುಚರಿತಾಮೃತವು ಲಭ್ಯವಾಗದು. ಎಷ್ಟು ಸುಂದರವಾಗಿ ಕನ್ನಡದಲ್ಲಿ ಇದನ್ನೆಲ್ಲ ನಾವು ಸುಧಾಗಳಲ್ಲಿ ಕೊನೆಯ ತನಕ ಹೋಗಿ ನ್ಯಾಯಸುಧಾದಲ್ಲಿ, ಬ್ರಹ್ಮಸೂತ್ರ ಭಾಷ್ಯದಲ್ಲಿ, ಉಪನಿಷತ್ತುಗಳಲ್ಲಿ ಓದಿ ತಿಳಿದು ವಾಕ್ಯಾರ್ಥಗಳ ಕಡೆಗೆ ಹೆಚ್ಚು ಗಮನ ಕೊಟ್ಟು ಇದನ್ನು ಗಮನಿಸದೆ ಬಿಟ್ಟಾಗ ದಾಸರಾಯರು ಅವನ್ನೇ ಹೆಕ್ಕಿ ಯಾವ ಭಾಗ ಬಿಟ್ಟಿದ್ದೇವೆ, ಯಾವುದಕ್ಕಾಗಿ ಶಾಸ್ತ್ರ ಓದಿದ್ದೇವೆ, ಶಾಸ್ತ್ರ ಓದುವುದರ ಮುಖ್ಯ ಉದ್ದೇಶ ಏನು ಎಂಬುದನ್ನು ದಾಸರಾಯರು ತಮ್ಮ ಪದ್ಯಗಳಲ್ಲಿ ನಮಗೆ ತೋರಿಸ್ತಾ ಇದ್ದಾರೆ. ಆದ್ದರಿಂದ ಅವರ ಮಾತೇ ಗೊತ್ತಾಗತ್ತೆ. ಸಮನ್ವಯಾಧಿಕರಣದ ಚಂದ್ರಿಕೆಯ ಮಾತನ್ನು ಹಾಗೆ ನಹೀಕ್ಷು ಕುಲ ಲೇಹೇನ, ಆ ಕಬ್ಬನ್ನು ನೆಕ್ಕಿದರೆ ಲೇಹನೇನೈವ ಜ್ಞಾತ ಇಕ್ಷುರಸೋ ಭವೇತ್. ಚಂದ್ರಿಕಾಚಾರ್ಯರ ಮಾತನ್ನು ವಾದಿರಾಜರ ವ್ಯಾಸರಾಜರ ಒಲವೋ ವಿಠಲೋಪಾಸಕ ಪ್ರಭುವರಿಯ ಪುರಂದರ ದಾಸರಾಯರ ದಯವೋ ತಿಳಿಯದು ಓದಿ ಕೇಳದಲೇ. ಆದ್ದರಿಂದ ವ್ಯಾಸರಾಜರ, ವಾದಿರಾಜರ, ಶ್ರೀಮದ್ ಆನಂದ ತೀರ್ಥರ ಅವರ ಗ್ರಂಥಗಳ ಸಾರವನ್ನು ಜಗನ್ನಾಥದಾಸರು ತೆಗೆದು ನಮಗೆ ತೋರಿಸಿಕೊಟ್ಟಿದ್ದಾರೆ. ಆದ್ದರಿಂದ ಮತ್ತು ಅದನ್ನೇ ಹೇಳ್ತಾರೆ, ಯಾರಿಗೆ ಹರಿಕಥಾಮೃತ ಸಾರ, ಯಾರಿಗೆ ಸರ್ವತ್ರ ದೇವರನ್ನು ಕಾಣುವ ಯೋಗ್ಯತೆ ಬರುತ್ತೆ, ಸರ್ವ ಪ್ರತೀಕ ಸಂಧಿ, ಸರ್ವ ಸಮರ್ಪಣ ಸಂಧಿ, ಎಲ್ಲವನ್ನು ದೇವರಿಗೆ ಸಮರ್ಪಣೆ ಮಾಡುವ, ಎಲ್ಲರಲ್ಲೂ ದೇವರನ್ನು ಕಾಣುವ, ಎಲ್ಲವೂ ದೇವರ ಪ್ರತಿಮೆ ಅಂತ ಕಾಣತಕ್ಕಂಥ ಬುದ್ಧಿ ಎಲ್ಲರಿಗೂ ಜಾಗೃತವಾಗೋದಿಲ್ಲ ಅನ್ನೋದನ್ನೇ ಮತ್ತೆ ಪುನಃ ಹೇಳ್ತಾ, ಖಗವರ ಧ್ವಜನಂಗ್ರಿ ಭಕುತಿಯ ಬಕುತಿ ಬಗೆಯನರಿಯದ ಮಾನವರಿಗಿದು ಒಗಟಿನಂದದಿ ತೋರು ತಿಪ್ಪುದು ಎಲ್ಲ ಕಾಲದಲ್ಲಿ ತ್ರಿಗುಣವರ್ಜಿತ ನಮಲ ಗುಣಗಳ ಪೊಗಳಿ ಹಿಗ್ಗುವ ಭಾಗವತರಿಗೆ ಮಿಗೆ ಭಕುತಿ ಸುಜ್ಞಾನ ಸುಖವಿತ್ತವರ ರಕ್ಷಿಸುವುದು. ಇಂಥ ಪದಗಳ ಸಂಯೋಜನೆ ನೋಡ್ರಿ ದಾಸರಾಯರದು. ದ್ವಿತೀಯಾಕ್ಷರ ಗಕಾರ ಪ್ರಾಸ, ಖಗವರ, ಬಗೆಯ, ಒಗಟು, ತ್ರಿಗುಣ, ಪೊಗಳಿ, ಮಿಗೆ. ಪ್ರಾರಂಭದ ಎರಡನೇ ಅಕ್ಷರ ದ್ವಿತೀಯಾಕ್ಷರ ಪ್ರಾಸಕ್ಕೆ ಬಹಳ ಪ್ರಾಧಾನ್ಯತೆ ಭಾಮಿನಿ ಷಟ್ಪದಿಯಲ್ಲಿ. ಖಗವರ, ಖ ಅಂದರೆ ಆಕಾಶ, ಪದಚ್ಛೇದ ಹೇಳಿಬಿಡ್ತೀನಿ. ಖಗವರ ಧ್ವಜ, ಧ್ವಜನ ಅಂಗ್ರಿ, ಬಕುತಿಯ, ಬಗೆಯನು, ಅರಿಯದ, ಮಾನವರಿಗೆ, ಇದು ಒಗಟಿ ನಂದದಿ ತೋರು ತಿಪ್ಪುದು ಎಲ್ಲ ಕಾಲದಲ್ಲಿ ತ್ರಿಗುಣ ವರ್ಜಿತನ ಅಮಲ ಗುಣಗಳ ಪೊಗಳಿ ಹಿಗ್ಗುವ ಭಾಗವತರಿಗೆ ಮಿಗೆ ಭಕುತಿ ಸುಜ್ಞಾನ ಸುಖವಿತ್ತು ಅವರ ರಕ್ಷಿಪುದು. ಖಗ ಅಂದರೆ ಖ ಅಂದರೆ ಆಕಾಶ, ಅಲ್ಲಿ ಗ ಅಂದರೆ ಹೋಗೋದು. ಖೇ ಗಚ್ಚತೀತಿ ಖಗ, ಆಕಾಶದಲ್ಲಿ ಹೋಗತಕ್ಕಂತಹ ಖಗ ಅಂದರೆ ಪಕ್ಷಿಗಳು. ಅದರಲ್ಲಿ ವರ ಶ್ರೇಷ್ಠನಾದವನು ಯಾರು? ಖಗವರ ಗರುಡ. ಅವನ ಖಗವರ ಧ್ವಜನಂಘ್ರಿ, ಖಗವರನನ್ನು ಧ್ವಜವನ್ನಾಗಿ ಮಾಡಿಕೊಳ್ಳವನು. ಗರುಡ ಧ್ವಜನ ಅಂಘ್ರಿ ಅಂತ ಹೇಳಲಿಕ್ಕೆ ತುಂಬ ಪದಗಳ ವಿಚಾರ ಇದೆ, ಎಲ್ಲವನ್ನೂ ಹೇಳಲಿಕ್ಕಾಗಲ್ಲ. ಗರುಡನ ಕಥೆಯನ್ನು ಕೇಳಿದ್ದೇವೆ. ಗರುಡನನ್ನು ತನಗೆ ವಾಹನವಾಗಬೇಕು ಅಂತ ಕೇಳಿದ. ಗರುಡ ಪರಮಾತ್ಮನಿಗೆ ವರವನ್ನು ಕೊಟ್ಟ, ನಾನು ಯಾವಾಗಲೂ ನಿನ್ನ ಮೇಲೆ ಇರಬೇಕು ಅಂದ. ಗರುಡನ ಶೃಂಗಾರ ಕರದಿ ಒಪ್ಪುವ ಚರಣ, ಗಿರಿಯ ತಿಮ್ಮ ವಿಜಯ ವಿಠ್ಠಲರೇಯನ ಚರಣ, ಜಗದುದರಣ ಸುರೋತ್ತಮನ ನಿಜಪೆಗಳಲಾಂತು ಕರಾಬ್ಜದೋಳು ಪದಯುಗ ಧರಿಸಿ ನಖಪಂಕ್ತಿಯೋಳು ರಮಣೀಯತರವಾದ ನಗಧರಣ ಪ್ರತಿಬಿಂಬ ಕಾಣುತ್ತ ಮಿಗೆ ಹರುಷದಿಂ ಪೊಗಳಿ ಹಿಗ್ಗುವ ಖಗ ಕುಲಾಧಿಪ ಕೊಡಲಿ ಮಂಗಳ ಸಕಲ ಸುಜನರಿಗೆ ಅಂತಾರೆ ಜಗನ್ನಾಥದಾಸರೇ. ಅಂತಹ ಖಗವರನ
ಧ್ವಜವನ್ನು, ಖಗವರನನ್ನೇ ಧ್ವಜದಲ್ಲಿ, ಗರುಡನನ್ನೇ ಧ್ವಜದಲ್ಲಿ ಇಟ್ಟುಕೊಂಡಿರ್ತಕ್ಕಂಥವನ ಅಂಗ್ರಿ ಭಕುತಿಯ ಪರಮಾತ್ಮನ ಪಾದಾರವಿಂದಗಳ ಭಕ್ತಿಯ ಪ್ರಕಾರವನ್ನು, ಹೇಗೆ ಭಕ್ತಿ ಅಂದರೆ ಏನು, ಭಕ್ತಿ ಅಂದರೆ ಹೇಗೆ ಮಾಡಬೇಕು, ಪರಮಾತ್ಮ ಎಷ್ಟು ದೊಡ್ಡವನು ಅಂತ ತಿಳಿಯಬೇಕು, ಅವನಿಗೆ ಯಾಕೆ ನಮಸ್ಕಾರ ಮಾಡಬೇಕು, ಬೇರೊಬ್ಬರು ಯಾಕೆಲ್ಲ ದೊಡ್ಡವರು, ಇದನ್ನೆಲ್ಲ ಬಗೆ ಪ್ರಕಾರ ಅದನ್ನು ತಿಳಿಯದೆ ಯಾರು ತಿಳಿಯೋದಿಲ್ವಾ, ಎಲ್ಲರೂ ಒಂದೇ, ಎಲ್ಲರಿಗೂ ಸಮಾನತೆ, ಯಾವುದು ಭೇದ ಇಲ್ಲ ಅಂತ ಹೇಳ್ಕೊಂಡವರಿಗೆ ಇದು ಒಗಟಿನಂತೆ ಕಾಣಿಸುತ್ತೆ. ಯಾಕೆ ಅಂದರೆ ಅವರೇ ಅಂತಾರೆ, ಎಲ್ಲ ಕಾಲದಲ್ಲಿ ಒಗಟಿನಂದದಿ ತೋರು ತಿಪ್ಪುದು ತ್ರಿಗುಣವರ್ಜಿತನ ಅಮಲ ಗುಣಗಳ, 3 ಗುಣಗಳಿಂದ ವರ್ಜಿತನಾದ ಅಂದರೆ 3 ಗುಣಗಳಿಂದ ರಹಿತನಾದ ಪರಮಾತ್ಮನ ನಿರ್ಮಲವಾಗಿರ್ತಕ್ಕಂತಹ ಗುಣಗಳನ್ನು ಹೊಗಳಿ, ಅದನ್ನು ಹೊಗಳಬೇಕು ಪರಮಾತ್ಮನ ಗುಣಗಳನ್ನು. ಆ ಹೊಗಳಿದಾಗ ಅವನು ಮಾಡುವ ಅನುಗ್ರಹದ ಪರಿಚಯ ನಮಗಾಗತ್ತೆ. ಆಗ ಹಿಗ್ಗುತ್ತೀವಿ. ಅವರೇ ಭಾಗವತ ಪ್ರಧಾನರಾಗುತ್ತಾರೆ. ಅವರಿಗೆ ಮಾತ್ರ ಮಿಗೆ ಹೆಚ್ಚಾದ ಭಕುತಿ ಸುಜ್ಞಾನವನ್ನು ಕೊಟ್ಟು ಚೆನ್ನಾಗಿ ರಕ್ಷಣೆ ಮಾಡುತ್ತೆ ಅಂತಾರೆ. ಆದ್ದರಿಂದ ಆ ಹರಿಕಥಾಮೃತ ಸಾರ ಅರ್ಥ ಆಗಬೇಕಾದರೆ ಅವನಿಗೆ ತ್ರಿಗುಣವರ್ಜಿತನ ಅಮಲ ಗುಣಗಳ ಪೊಗಳಿ ಹಿಗ್ಗುವ ಇದೇ ಅರ್ಥ ಆಗಲ್ಲ ಅವನಿಗೆ. ಯಾಕೆಂದರೆ ದೇವರು ಯಾರು, ದೇವರನ್ನು ತ್ರಿಗುಣವರ್ಜಿತ ಅಂತಂದರೆ ಅರ್ಥವೇ ಆಗಲ್ಲ ಅವನಿಗೆ. ಯಾಕೆಂದರೆ ಪ್ರಪಂಚದಲ್ಲಿ ನಾವು ಯಾರ್ಯಾರನ್ನು ನೋಡ್ತಾ ಇದ್ದೀವಿ, ಏನು ಪ್ರಪಂಚವನ್ನು ನೋಡ್ತಾ ಇದ್ದೀವಿ, ಎಲ್ಲರೂ ತ್ರಿಗುಣದಿಂದ ಕೂಡಿದವರೇ, ತ್ರಿಗುಣ ಸಹಿತರೆ, ವರ್ಜಿತರು ಯಾರೂ ಇಲ್ಲ ಇಲ್ಲಿ. ಅದಕ್ಕೆ ವ್ಯಾಪ್ತಿ ಸಂಧಿಯಲ್ಲಿ ಜಗನ್ನಾಥದಾಸರು ಹೇಳಿದರು, ಗುಣಿಗುಣಗಳೊಳಗಿದ್ದು ಗುಣಬದ್ಧನಾಗದೆ ಗುಣಜ ಪುಣ್ಯ ಬ್ರಹ್ಮಾದಿ ಚೇತನರಿಗೆ ಉಣಿಸುತ್ತವರೊಳಗಿದ್ದು ವೃಜಿನಾರ್ದನ ಕೊನೆಗೆ ಸಚರಾಚರ ಜಗದ್ಭುಕುವೆನಿಪನು ಅವ್ಯಯನೂ. ಇಲ್ಲಿ ನಾವು ಯಾರ್ಯಾರನ್ನು ಕಾಣ್ತೀವಿ, ಎಲ್ಲರೂ ಶಬ್ದರಸರೂಪ ಒಂದು ತಾನಲ್ಲ ಅದರದರ ಪೆಸರಿಂದ ಕರೆಸುತ್ತ, ಪಂಚಭೂತಗಳಲ್ಲಿ ಒಂದಲ್ಲ, ಪಂಚಮಾತ್ರಾಗಳಲ್ಲಿ ತಂದೋ ತಾನಲ್ಲ, ಇಲ್ಲಿ ಕಾಣಿಸುವ ಸ್ತ್ರೀಯರಲ್ಲ, ಇಲ್ಲಿ ಕಾಣಿಸುವ ಪುರುಷರಲ್ಲ, ನಪುಂಸಕನಲ್ಲ ಪರಮಾತ್ಮ. ಯಾರು ಅಂತಂದರೆ ಇದೆಲ್ಲದರಿಂದ ಶೇಷನಾಗಿ ಉಳಿದವನೇ, ವಿಲಕ್ಷಣನಾದವನೇ ಪರಮಾತ್ಮ. ಇದೇ ಅವನಿಗೆ ಒಗಟು. ಖಗವರಧ್ವಜನಂಗ್ರಿಯ ಭಕುತಿಯನ್ನು ಅರಿಯದೇ ಇದ್ದವನಿಗೆ ಇದು ಒಗಟು. ಯಾಕೆಂದರೆ ಎಲ್ಲರೂ ತ್ರಿಗುಣ ಇದ್ದವರೇ, ದೇವರು ತ್ರಿಗುಣಬದ್ಧನೇ. ಯಾರು ನೋಡಿದ್ದಾರ್ರೀ ತ್ರಿಗುಣವರ್ಜಿತನಾದ ವ್ಯಕ್ತಿಯನ್ನು ಅಂತ? ಈ ಒಣ ವೇದಾಂತ ಇದು ನಮಗೆ ಬೇಕಾಗಿಲ್ಲ ಅಂತಾರೆ. ಆದ್ದರಿಂದ ಅವರಿಗೆ ಇದು ಒಗಟೆ ಆಗಿಬಿಡುತ್ತೆ. ಭಗವದ್ಭಕ್ತರಿಗೆ ವೇದ ನೋಡಿರ್ತಕ್ಕಂಥ ವೇದವನ್ನು ಕೊಟ್ಟವನೇ ಭಗವಂತ, ಅವನ ಉಪದೇಶ ಇದು. ಆದ್ದರಿಂದ ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ ಪರಮಾತ್ಮ. ಅದಕ್ಕೆ ವಿಷ್ಣು ಸಹಸ್ರನಾಮ ಏನು ಹೇಳುತ್ತೆ? ವಿಷ್ಣು ಸಹಸ್ರನಾಮವೂ ಹೇಳುತ್ತೆ ಪರಮಾತ್ಮನನ್ನು. ಪರಮಾತ್ಮ ಗುಣವಂತ, ನಿರ್ಗುಣ ಅಂತೇಳಿ ಒಟ್ಟಿಗೆ ಪದ ಹೇಳುತ್ತೆ. ನಿರ್ಗುಣೋ ಮಹಾನ್, ಪರಮಾತ್ಮ ಗುಣವಂತ, ನಿರ್ಗುಣ ಅಂತೆರಡು ಹೇಳುತ್ತೆ. ಏನರ್ಥ? ಪ್ರಾಕೃತ ಗುಣರಹಿತ. ಅವನನ್ನು ಅನೇಕರು ಕಂಡಿದ್ದಾರೆ. ವಸುದೇವ ಐಕ್ಷತ ಅನ್ನತ್ತೆ ಭಾಗವತ ಸಪ್ತಮ ದಶಮಸ್ಕಂದ. ಅರ್ಜುನ ನೋಡಿದ್ದಾನೆ, ಅನೇಕರು ನೋಡಿದ್ದಾರೆ. ಈಗ ನಮ್ಮ ಮಧ್ಯದಲ್ಲಿ ದೇವರಿದ್ದಾನೆ. ನೋಡಲಿಕ್ಕೆ ನಮಗೆ ತ್ರಿಗುಣವರ್ಜಿತವಾದ ಕಣ್ಣಿಲ್ಲ, ತ್ರಿಗುಣವರ್ಜಿತನಾದ ರೂಪ ಇದ್ದಾನೆ ಪರಮಾತ್ಮ. ತ್ರಿಗುಣ ಸಹಿತವಾದ ಕಣ್ಣಿದ್ದವರಿಗೂ ದೇವರು ಕಂಡಿದ್ದಾನೆ. ಅರ್ಜುನನಿಗೆ ದಿವ್ಯಂ ದದಾಮಿ ತೇ ಚಕ್ಷುಂದ, ಧೃತರಾಷ್ಟ್ರನಿಗೆ ಕಣ್ಣನ್ನು ಕೊಟ್ಟ. ದುರ್ಯೋಧನ ನೋಡಿದ, ಮೆಜಿಷಿಯನ್ ನೀನೊಬ್ಬ, ಮೆಸ್ಮರಿಸಮ್ ಮಾಡ್ತಾ ಇದ್ದಿಂದ. ನೋಡ್ರಿ, ದೇವರ ರೂಪವನ್ನು ನೋಡಿದವರೆಲ್ಲರೂ ಇದ್ದಾರೆ. ದುರ್ಯೋಧನನು ನೋಡಿದ, ಮಾಯ ಅಂದ, ಮೋಹ ಅಂದ, ಮೋಸ ಮಾಡಿದೆಯಿಂದ ಅಂತ. ಪರಮಾತ್ಮ ಗುಣತ್ರಯ ರಹಿತ ಅನ್ನುವ ಈ ತ್ರಿಗುಣವರ್ಜಿತನ ಅಮಲ ಗುಣಗಳ ಪೊಗಳಿ ಹಿಗ್ಗುವ ಅವರಿಗೆ ಅನಿಯರ್ದ ಮಾನದೇ ಇರತಕ್ಕಂಥವರಿಗೆ ಇದು ಸಮಸ್ಯೆ, ಅರ್ಥವೇ ಆಗೋದಿಲ್ಲ. ಇದು ಹೇಗಿರಿ ಅಂತ ಅವ್ರಿಗೆ ನಂಬಿಕೆ ಬರೋದಿಲ್ಲ. ಯಾಕೆಂದರೆ ಖಗವರಧ್ವಜನಂಗ್ರಿಯ ಭಕುತಿಯ ಬಗೆಯನ್ನು ಅವರು ತಿಳಿದಿಲ್ಲ. ಶಾಸ್ತ್ರದ ಆಳದ ಅಭ್ಯಾಸ ಇಲ್ಲ. ಗುರುಗಳನ್ನು ಕೇಳಬೇಕು. ಇದೆಲ್ಲ ತಕ್ಷಣ ಪರಿಹಾರ ಆಗಲ್ಲಪ್ಪ ಪ್ರಶ್ನೆಗಳು. ಆಳವಾಗಿ ಅಧ್ಯಯನ ಮಾಡಬೇಕು, ಗುರುಭಕ್ತಿ ಮಾಡಬೇಕು, ಪರಮಾತ್ಮನಲ್ಲಿ ಭಕ್ತಿ ಮಾಡಬೇಕು. ಒಂದಲ್ಲ ಒಂದು ದಿವಸ ತ್ರಿಗುಣವರ್ಜಿತನವಾದ ಪರಮಾತ್ಮನ ದರ್ಶನ ನಮಗಾಗತ್ತೇ, ನಾವು ಮಾಡಿದ್ದೇವೆ ಎಂಬುದಾಗಿ ಪರಮಾತ್ಮ ಹೇಳ್ತಾನೆ. ಈಗ ನಾವೇ ನೋಡ್ತಾ ಇದ್ದೀವಲ್ಲ, ವೈಫೈ ಕಲೆಕ್ಷನ್ ಅಂತೀವಿ, ಬ್ರಾಡ್ಬ್ಯಾಂಡ್ ಅಂತೀವಿ. ಇಲ್ಲಿ ಕೂತು ಮಾಡುವ ಉಪನ್ಯಾಸ ಅಲ್ಲಿ ಯಾರೋ ಎಲ್ಲೋ ಕೂತ್ಕೊಂಡು ಕೇಳ್ತೀರಿ. ಅದು ಹೆಂಗೆ ಹೋಗುತ್ತೆ? ದಾರಿ ತೋರಿಸಲಿಂದ ಯಾರಿಗಾರು ತೋರಿಸ್ಲಿಕ್ಕಾಗತ್ತಾ? ಈ ತ್ರಿಗುಣಗಳಿಂದಾದ ಪದಾರ್ಥಗಳನ್ನೇ ತಿಳಿಲಿಕ್ಕಾಗೋದಿಲ್ಲ ನಮಗೆ. ಅದನ್ನು ಹಾಗೆ ತಿಳಿತೀವಿ. ಆದ್ದರಿಂದ ತ್ರಿಗುಣವರ್ಜಿತ
ತ್ರಿಗುಣವರ್ಜಿತನ ಭಕುತಿಯ ಬಗೆಯನರಿಯದ ಮಾನವರು. ಬಗೆ ಯಾವುದು? ನವವಿಧ ಭಕ್ತಿ. ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ ಮುಕ್ತಶ್ಚೈವ ಮಮಾಂತಸ್ಥಃ ನಿಯಂತೈಕೋ ಹರಿಸದಾ ಇತಿ ಜ್ಞಾನಂ ಸಮುದ್ದಿಷ್ಟಂ ಸಮ್ಯಕ್ ಆತ್ಮನಿವೇದನಂ. ಪರಮಾತ್ಮನ ಕಥೆಗಳ ಶ್ರವಣ 9 ಬಗೆಯಾಗಿರ್ತಕ್ಕಂಥದ್ರಲ್ಲಿ ಎಲ್ಲರೂ ಯಾವುದನ್ನೂ ಅರಿತಿಲ್ಲ, ಎಲ್ಲರಿಗೂ ಸುಖ ಬಂದಿಲ್ಲ ಅಂತ ತಿಳಿಬಾರ್ದು. ಭಿನ್ನ ರುಚಿ, ಒಬ್ಬೊಬ್ಬರು ಲೋಕೋ ಭಿನ್ನ ರುಚಿ ಇದ್ದಾರೆ. ಆದ್ದರಿಂದ ಪುರಾಣ, ಇತಿಹಾಸ, ಧರ್ಮಶಾಸ್ತ್ರ, ವೇದವ್ಯಾಂತಗಳ ಬಗ್ಗೆ ಎಲ್ಲರಿಗೂ ಶ್ರದ್ಧೆ ಬರಬೇಕು ಅಂತ ಇಲ್ಲ, ಸ್ವಾಭಾವಿಕವಾಗಿ ಅವ್ರಿಗಿರುತ್ತೆ. ಸಂಗೀತ ನೋಡ್ರಿ, ಅಪ್ಪ ಅಮ್ಮ ಇಬ್ಬರು ಸಂಗೀತಗಾರರಾಗಿರ್ತಾರೆ, ತಂದೆ ತಾಯಿ ಇಬ್ಬರು ದೊಡ್ಡ ಪಂಡಿತರಾಗಿರ್ತಾರೆ, ಮಕ್ಕಳು ಹಾಗೆ ಆಗಬೇಕು ಅಂತಿಲ್ವಲ್ಲ. ತಂದೆ ತಾಯಿ ಇಬ್ಬರು ತುಂಬ ಏನೂ ತಿಳಿದಿರೋದಿಲ್ಲ, ಮಕ್ಕಳು ಪಂಡಿತರಾಗೋದಿಲ್ವಾ? ಇದು ಸ್ವಭಾವ, ಹಾಗೆ ಸ್ವಾಭಾವಿಕವಾಗಿ ಬರುತ್ತೆ. ಅದಕ್ಕೆ ಕೃಷ್ಣ ಹೇಳ್ತಾನೆ, ತುಂಬ ಜನ ಬರಲ್ಲಪ್ಪ, ವಜ್ರದ ಅಂಗಡಿಗೆ ಬರೋರು ಬಹಳ ಕಡಿಮೆ, ಆದರೆ ಬೇರೆ ಅಂಗಡಿಗೆ ಬರೋರು ಜನ ಬಹಳ ಇರ್ತಾರೆ. ಆದ್ದರಿಂದ ಮನುಷ್ಯಾಣಾಂ ಸಹಸ್ರೇಷು ಕಶ್ಚಿದ್ ಯತತಿ ಸಿದ್ಧಯೇ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ ಮಾಂ ವೇತ್ತಿ ತತ್ವತಃ. ಬಹಳ ಜನ ಕಡಿಮೆ, ಪರಮಾತ್ಮನ ತತ್ವಜ್ಞಾನದ ಕಡೆಗೆ ಬರುವ ಜನವರೇ ಕಡಿಮೆ, ಬರೋದಿಲ್ಲ. ಎಲ್ಲೋ 1000ಕ್ಕೊಬ್ಬ ಶಾಸ್ತ್ರದಲ್ಲಿ ಶ್ರದ್ಧೆ ಇಡ್ತಾನೆ, ಪ್ರವಚನ ನಡೀತಾ ಇರುತ್ತೆ, ಕೇಳಲಿಕ್ಕೆ ಬರಲ್ಲ, ಹೋಗೋದಿಲ್ಲ. ಕೆಲವರಿಗೆ ಮಾತ್ರ ಸ್ವಾಭಾವಿಕವಾಗಿ ಅಶ್ರದ್ಧೆ, ಅವಿಶ್ವಾಸ, ಅನಾದರ ಅದು ಅವರಿಗಿರುತ್ತೆ. ಆದರೆ ವಿಚಾರ ಸ್ವಾತಂತ್ರ್ಯ ಮಾನವನಿಗೆ ಸಿದ್ಧ ಹಕ್ಕು, ನಿಜ. ಆದ್ದರಿಂದ ಅದನ್ನು ಸತ್ಯವನ್ನು ನಂಬಿದ್ದವನು ಹಿಂದಿನಿಂದ ಹೇಳಿಕೊಂಡು ಬಂದಿದ್ದನ್ನೇ ಬರ್ತಾ ಇದ್ದಾನೆ. ಚಾರ್ವಾಕ ಮತ ದೇಹದಿಂದ ಭಿನ್ನವಾದ ಜೀವನೇ ಇಲ್ಲ ಅಂತ ಅವನು ದೇಹಾತ್ಮೈಕ್ಯವನ್ನು ಹೇಳ್ತಾನೆ. ಸರ್ವಂ ಮಿಥ್ಯಾಮತಕ್ಕಂಥ ಬೌದ್ಧ ಇವೆಲ್ಲ ದೇಶದಲ್ಲಿ ಇದೆ. ಅವುಗಳಿಗೆ ದರ್ಶನ ಅಂತ ಆದರಾಭಿಮಾನಗಳನ್ನು ಕೇಂದ್ರವಾಗಿ ಮೆರೀತಾ ಇದೆ. ತ್ರಿಗುಣವರ್ಜಿತ ಮಾನವ ಪರಮಾತ್ಮ ಏನಿದ್ದಾನಲ್ಲ, ಅವನನ್ನು ನಂಬತಕ್ಕಂಥ ಮಾನವರು ಅನೇಕರಿದ್ದಾರೆ. ಅವರು ಯಾವಾಗಲೂ ಕಷ್ಟಪಡ್ತಾರೆ, ದೇವರನ್ನು ತಿಳಿಲಿಕ್ಕೆ ಪ್ರಯತ್ನ ಮಾಡ್ತಾರೆ. ನಚಿಕೇತ ಯಮದೇವರ ಬಳಿಗೆ ಹೋದ, ಶ್ವೇತಕೇತು ಯಮರಾಜನ ಬಳಿಗೆ ಹೋದ, ಪರಮಾತ್ಮನ ಬಗ್ಗೆ ಕೇಳಿದ, ಹೇಗಿದ್ದಾನೆ ದೇವರು, ಮುಕ್ತಾಮುಕ್ತ ನಿಯಾಮಕನ ಬಗ್ಗೆ ಹೇಳ್ರಿ ಅಂತ ಪ್ರಯತ್ನ ಮಾಡಿದರು. ಮಧ್ವಾಚಾರ್ಯರು ಕೂಡ ಪುನರಪಿ ಬದರೀಂ ಪ್ರಾಪ್ಯ ಕೃಷ್ಣಂಚನತ್ವಾ, ಮತ್ತೆ ವೇದವ್ಯಾಸ ದೇವರ ಬಳಿಗೆ ಮತ್ತೆ ಹೋಗುತ್ತಾರೆ. ಸಜ್ಞಾನಾಯಾನಂದ ವಿಜ್ಞಾನ ಮೂರ್ತಿ ಪ್ರಾಪ್ತೋ ಪೃಥ್ವೀಮಾಶ್ರಮೇ ತತ್ರ ತಾವತ್. ಆದ್ದರಿಂದ ಅಂಥ ಹರಿಭಕ್ತರಿಗೆ ಅದು ಸೊಗಸತ್ತೆ. ಹರಿಪಾದ ಕಮಲ ಕಣ್ಣಿಗೆ ಗೋಚರವಾದರೆ ಚಕಿತರಾಗಿ ನಿಂತು ಬಿಡ್ತಾರೆ, ಆನಂದವನ್ನು ಪಡ್ತಾರೆ, ಭಕ್ತಿರಸದನ್ನು ಕುಡಿತಾರೆ, ಮೈಮರೀತಾರೆ. ಅಂಥವರಿಗೆ ಹರಿಕಥಾಮೃತಸಾರ ಲಭ್ಯ. ಅಂದರೆ ಒಗಟಾಗಿ ಯಾಕೆ ಕಾಣಿಸುತ್ತೆ ಇದು ಅಂತಂದರೆ ಭಕ್ತಿರಸ ಇರಲ್ಲ. ಎಲ್ಲರೂ ಶಾಸ್ತ್ರಾಧ್ಯಯನ ಮಾಡಲ್ಲ, ಮಾಡಿದವರೆಲ್ಲರೂ ಕೂಡ ಈ ಕಡೆಗೆ ಬರಲ್ಲ, ಯಾವ್ಯಾವುದೋ ಕಡೆಗೆ ವಿಚಾರ ಮಾಡಿಕೊಂಡು ಹೋಗಿಬಿಡ್ತಾರೆ. ಆದ್ದರಿಂದ ಅನೇಕರಿಗೆ ಶಾಸ್ತ್ರ ವಿಚಾರದಿಂದ ದೇವರ ಗುಣಗಳನ್ನು ಕಂಡು ಭಕ್ತಿರಸದಲ್ಲಿ ಉಂಡುಬ್ಬಿ ಕೊಬ್ಬಿ ಸುಖಪಟ್ಟವರು ಇದ್ದಾರೆ, ಪಡೆದೇ ಇದ್ದವರು ಇದ್ದಾರೆ. ಅದರಂತೆ ದುರ್ದರ್ಶನಗಳು ಇದೆ. ಅನಾದಿ ಕಾಲದಿಂದ, ಅನಾದಿ ಕಾಲತೋ ಸಿದ್ಧಾಹ ಪ್ರವಾಯ ಸಮಯಾಹಿ ಪ್ರವಾಹತಃ ಅಂತ ಆಚಾರ ಅಂತಾರೆ. ಎಲ್ಲ ಮತಗಳು ಅನಾದಿ ಕಾಲದಿಂದ ಇದೆ. ದುರ್ದರ್ಶನಗಳಿದೆ, ಸದ್ದರ್ಶನಗಳಿದೆ. ಕೆಲವೊಮ್ಮೆ ಕಾಲಬಲದಿಂದ ಕೆಲವೊಂದು ಸದ್ದರ್ಶನಗಳು ಮರೆಯಾಗತ್ತೆ, ಹಗಲು ಬರುತ್ತೆ, ರಾತ್ರಿ ಬರುತ್ತೆ, ಅದರಂತೆ ಇವೆಲ್ಲವೂ ವ್ಯತ್ಯಾಸವಾಗುತ್ತಾ ಇರುತ್ತೆ. ನಾಸ್ತಿಕ ದರ್ಶನಗಳನ್ನು ಪೂರ್ತಿ ತೆಗೆದುಹಾಕಿ ಬಿಡ್ತೀವಿ ಅಂದರೆ ಸಾಧ್ಯ ಇಲ್ಲ, ಅದು ಭಗವಂತನ ಸಂಕಲ್ಪಕ್ಕೂ ವಿರುದ್ಧ. ಅವರವರಿಗೆ ರುಚಿಯಾದ ಮತಗಳು, ದರ್ಶನಗಳಿದ್ದೇ ಇರುತ್ತೆ. ಆದ್ದರಿಂದ ಕೆಲವೊಮ್ಮೆ ಸಜ್ಜನರಿಗೂ ಕೂಡ, ಆಸ್ತಿಕರಿಗೂ ಕೂಡ ಪೂರ್ವಕರ್ಮದ ಪ್ರಾರಬ್ಧ ಕರ್ಮಾನುಸಾರವಾಗಿ ಆಧ್ಯಾತ್ಮಿಕ ವಿಚಾರಗಳ ಶಾಸ್ತ್ರಾಧ್ಯಯನದ ಹಸಿವು ಕಡಿಮೆ ಆಗಿಬಿಡುತ್ತೆ. ಜ್ವರ ಬಂದಾಗ ನಾಲಿಗೆಯ ರುಚಿ ಕೆಡುವಂತೆ ಆಗ ಭಗವದ್ಭಕ್ತರು ಬರ್ತಾರೆ, ಅವರ ಬಳಿಗೆ ಬರ್ತಾರೆ, ಸಿದ್ಧರಾಗಿ ನಿಲ್ತಾರೆ, ಹರಿಕಥಾಮೃತದ ರುಚಿಯನ್ನು ಅವರಿಗೆ ಒದಗಿಸಿಕೊಡ್ತಾರೆ. ಹೇಗೆ ಟೀಕಾಕೃತ್ಪಾದರಿಗೆ ಕಿಂಪಶು ಪೂರ್ವದೇಹೇ ಎಂದರು ಅಚ್ಯುತ ನಮ್ಮ ಅಕ್ಷೋಭ್ಯ ತೀರ್ಥರು, ಪಂಚಬಾರದು ಮಡದಿ ಬಾರಳು ಅಂದರು ದಾಸರಾಯರು ಅರಣ್ಯಕಾಚಾರ್ಯರಿಗೆ, ಅಂಗಡಿ ಮುಚ್ಚು ಭಾಗಣ್ಣ ಅಂದರು ವಿಜಯದಾಸರು ಗೋಪಾಲದಾಸರಿಗೆ. ನಮಗೆ ನಾಲಿಗೆಗೆ ಬುದ್ಧಿಗೆ ಜ್ವರ ಬಂದಾಗ, ಏನೂ ಕಾಣಿಸದೇ ಇದ್ದಾಗ ಹರಿಕಥಾಮೃತ ಸಾರದಂತಹ ಗ್ರಂಥ ನಮಗೆ ಸಿಗತ್ತೆ. ಅದರ ಅಧ್ಯಯನವನ್ನು ಈ ಜನ್ಮದಲ್ಲಿ ಕೊಟ್ಟಿದ್ದಾರೆ ಅಂದರೆ ಅದು ನಮ್ಮ ಜ್ವರ ಬಿಡಿಸುವ ಗ್ರಂಥ,
ಭಯಬಿಡಿಸುವ ಗ್ರಂಥ ಅಂತ ನಾವು ಅದನ್ನು ತಿಳಿಯಬೇಕು. ಆಗ ನಾಲಿಗೆಗೆ ರುಚಿಯಾಗಲಿಕ್ಕೆ ಹರಿನಾಮಾಮೃತವನ್ನು ಕೊಡ್ತಾರೆ. ಈ ಹರಿಕಥಾಮೃತ ಸಾರದ ರುಚಿಯನ್ನು ನೋಡಿದಾಗ ಸಕಲ ರೋಗಗಳು ಅದಕ್ಕೆ 3 ಕಾಲಗಳಲ್ಲಿ ಬಿಡಿಸಿ ಶರೀರ ವಾಂಗ್ಮನ ಶುದ್ಧಿ ಮಾಡ್ಬೋದು. ರಾಜಭಯ, ಚೋರಭಯ, ನಕ್ರ ಚಮೂರ, ಶಸ್ತ್ರ ಜಲಾಗ್ನಿ ಭಯ. ಎಂಥ ಮಾತಾಡ್ತಾರೆ ಜಗನ್ನಾಥದಾಸರು. ಇದನ್ನು 3 ಕಾಲಗಳಲ್ಲಿ ಹರಿಕಥಾಮೃತ ಸಾರದ ಪಾರಾಯಣ ಮಾಡಿರಿ, ನಿಮಗೆ ಬಂದ ಭಯವೆಲ್ಲ ಪರಿಹಾರವಾಗತ್ತೆ ಅಂತಾರೆ. ಆದ್ದರಿಂದ ತ್ರಿಗುಣರಹಿತನಾದ ಪರಮಾತ್ಮನ ಆ ಅಮಲ ಗುಣಗಳನ್ನು ಹೊಗಳಿ ಹಿಗ್ಗುವುದೇ ಸರ್ವಮೂಲ ಗ್ರಂಥಗಳು. ಅದರ ಶ್ರೇಷ್ಠವಾದ ಛಾಯೆ ಸೂರ್ಯ ಇದ್ದಂತೆ ಸರ್ವಮೂಲಗಳಾದರೆ, ಹರಿದಾಸರ ಕೃತಿಗಳೆಲ್ಲ ಸೌಮ್ಯವಾಗಿ ದೇವರಲ್ಲಿ ಭಕ್ತಿಭಾವವನ್ನು ಕೊಡ್ತಕ್ಕಂಥ ಚಂದ್ರ ಇದ್ದಂತೆ. ಸೂರ್ಯನ ಬಿಂಬ ಚಂದ್ರ. ಸೂರ್ಯ ಪ್ರಖರವಾಗಿ ವಾಕ್ಶಾಸ್ತ್ರಗಳನ್ನು ಶ್ರೀಮದ್ ಆಚಾರ್ಯರ ಸರ್ವಮೂಲಗಳಲ್ಲಿ ಪ್ರಕರಣ ಗ್ರಂಥಗಳಲ್ಲಿ ಮಾಯಾವಾದ ಖಂಡನ, ಪ್ರಪಂಚ ಮಿಥ್ಯಾತ್ವಾನುಮಾನ ಖಂಡನ ಇವೆಲ್ಲವೂ ಪ್ರಖರವಾದ ಗ್ರಂಥಗಳು. ಅದರ ಸರಳವಾದ ಅನುವಾದವನ್ನು ಚಂದ್ರನ ಬಿಂಬದಂತೆ ಇದು ನಮಗೆ ತೋರಿಸ್ತಾ ಇದೆ. ಆದ್ದರಿಂದ ಅಂಥ ಪರಮಾತ್ಮ ನಮಗೆ ಅದರಿಂದ ರಕ್ಷಣೆ ಕೊಡ್ತಾನೆ. ಮಿಗೆ ಭಕುತಿ ಸುಜ್ಞಾನ ಸುಖವಿತ್ತವರ ರಕ್ಷಿಸುವುದು. ಆದ್ದರಿಂದ ಇನ್ನೊಂದು ವ್ಯಾಖ್ಯಾನಕಾರರಂತಾರೆ ಇಲ್ಲಿ ಜಮ್ಮುಖಂಡಿವಾದರಾಚಾರ್ಯರು, ತ್ರಿಗುಣಾತ್ಮಕವಾದ ಪ್ರಪಂಚದಲ್ಲಿ, ತ್ರಿಗುಣಾತ್ಮಕರಾದ ದೇವತೆಗಳಲ್ಲಿ, ತ್ರಿಗುಣಾತ್ಮಕವಾದ ಈ ಪದಾರ್ಥಗಳಲ್ಲಿ ನಮಗೆ ರುಚಿ ಬಂದರೆ, ಹೇಗೆ ತ್ರಿಗುಣಾತ್ಮಕವಾದದ್ದು ನಿರ್ಮಲವಾಲಲ್ಲ, ಅದು ದುಃಖ ಮಿಶ್ರ. ತ್ರಿಗುಣಗಳಲ್ಲಿ ತಾಮಸವೂ ಇದೆ, ರಾಜಸವೂ ಇದೆ, ಸಾತ್ವಿಕವೂ ಇದೆ. ದೇವತೆಗಳೆಲ್ಲ ತ್ರಿಗುಣಾತ್ಮಕರಾದವರೇ. ಬ್ರಹ್ಮದೇವರ ದೇಹವು ತ್ರಿಗುಣಾತ್ಮಕವಾದ ಪ್ರಾಕೃತ ದೇಹವೇ. ಪರಮಾತ್ಮನೊಬ್ಬನೇ ತ್ರಿಗುಣವರ್ಜಿತನೂ ಅಮಲ. ಅವನನ್ನು ಬಿಟ್ಟು ಬೇರೆ ದೇವತೆಗಳ ಆರಾಧನೆಯನ್ನು ನಾವು ಮಾಡಿದರೆ ನಮಗೆ ಸಿಗತಕ್ಕಂಥ ವರವೂ ತ್ರಿಗುಣಾತ್ಮಕವಾಗಿರುತ್ತೆ, ದುಃಖ ಮಿಶ್ರವಾಗಿರುತ್ತೆ. ಆದ್ದರಿಂದ ಅದನ್ನು ನಾವು ಬಿಡಬೇಕು. ತ್ರಿಗುಣವರ್ಜಿತರಾದ ಪರಮಾತ್ಮನನ್ನೇ ನಾವು ಆರಾಧನೆ ಮಾಡಬೇಕು ಹೊರತು ತ್ರಿಗುಣ ಸಹಿತರಾದವರನ್ನ ಆರಾಧನೆಯನ್ನು ಮಾಡಬಾರದು. ಆದ್ದರಿಂದ ಪರಮಾತ್ಮನ ನಿರ್ಮಲ ಸುಖವನ್ನು ಕೊಡ್ತಾನವನು. ತ್ರಿಗುಣಾತ್ಮಕವಾದ ವಿಷಯದ ಕ್ಷುದ್ರ ಸುಖಗಳನ್ನು ಬಯಸ್ತಕ್ಕಂಥದ್ದು ಜಾಣತನ ಅಲ್ಲ. ಭಾಗವತರೇ ಜಾಣರು. ಜಗನ್ನಾಥದಾಸರು ಹೇಳ್ತಾರಲ್ಲ, ಕ್ಷೋಣಿಪತಿ ಸುತನೆಂದೆನಿಸಿ ಕೈ ದುಗ್ಗಾಣಿಗೊಡ್ಡುವ ತರದಿ ಸುಮನಸಧೇನು ಮನೆಯೊಳಗೆರಡು. ಚತುರಮೂರ್ತ್ಯಾತ್ಮಕ ಹರಿ ಪರಮಾತ್ಮ ಇರ್ತಿರ್ಲಿಕ್ಕೆ ಇತರ ದೇವತೆಗಳನ್ನು ತ್ರಿಗುಣ. ಎಂಥ ಸುಂದರವಾದ ಮಾತು ನೋಡ್ರಿ ವ್ಯಾಖ್ಯಾನಕಾರರದು. ದೇವತೆಗಳೆಲ್ಲ ತ್ರಿಗುಣಾತ್ಮಕರು, ತ್ರಿಗುಣ ಸಹಿತವಾದ ದೇಹವುಳ್ಳವರು. ಪ್ರಾಕೃತ ದೇಹ, ಪ್ರಾಕೃತ ವಿಷಯಗಳನ್ನು ಕೊಡ್ತಾರೆ. ಅಪ್ರಾಕೃತನಾದ ದೇವರನ್ನು, ಉತ್ತಮನಾದ ದೇವರನ್ನು ಆರಾಧನೆ ಮಾಡಿದರೆ ಅಪ್ರಾಕೃತವಾದ ಸುಖವನ್ನು ಪರಮಾತ್ಮ ಕೊಡ್ತಾನೆ. ಆದ್ದರಿಂದ ಇದು ಹರಿಕಥಾಮೃತ ಸಾರ ಸಜ್ಜನರಿಗೆ ಪರಮ ಶ್ರೇಷ್ಠವಾದ ಈ ಗ್ರಂಥ ಎಂಬುದನ್ನು ತಿಳಿಯಬೇಕು ಎಂಬುದನ್ನು ಜಗನ್ನಾಥದಾಸರು ಖಗವರಧ್ವಜನಂಗ್ರಿ ಭಕುತಿಯ ಬಗೆಯನರಿಯದ ಮಾನವರಿಗಿದು ಒಗಟಿನಂದದಿ ತೋರು ತಿಪ್ಪುದು ಎಲ್ಲ ಕಾಲದಲ್ಲಿ. ತ್ರಿಗುಣವರ್ಜಿತ ನಮಲ ಗುಣಗಳ ಪೊಗಳಿ ಹಿಗ್ಗುವ ಭಾಗವತರಿಗೆ ಮಿಗೆ ಭಕುತಿ ಸುಜ್ಞಾನ ಸುಖವಿತ್ತವರ ರಕ್ಷಿಸುವುದು. ಹೀಗೆ ಹರಿಕಥಾಮೃತ ಸಾರ ದೇವರ ಕಡೆಗೆ ನಮ್ಮನ್ನು ಕರೆದೊಯ್ದು ಪ್ರಾಕೃತ ಗುಣದಿಂದ, ಪ್ರಾಕೃತ ವಿಷಯಗಳಿಂದ ದೂರ ಮಾಡಿ ಅಪ್ರಾಕೃತವಾದ ಸುಖ, ಪ್ರಾಕೃತ ಪದಾರ್ಥದ ಒಳಗೆ ದೇವರು ಹೇಗಿದ್ದಾನೋ ಹಾಗೆ ಪ್ರಾಕೃತ ವಿಷಯಗಳಲ್ಲಿ, ತ್ರಿಗುಣಾತ್ಮಕವಾದ ವಿಷಯಗಳಲ್ಲಿರುವ ದೇವರನ್ನು ಕಾಣುವ ಭಾಗ್ಯ ಭಗವಂತ ಒದಗಿಸಿಕೊಡಲಿ ಅಂತ ಹೇಳ್ತಾ ಇವತ್ತಿನ ಉಪನ್ಯಾಸವನ್ನು ದೇವರಿಗೆ ಸಮರ್ಪಣೆ ಮಾಡೋಣ. ಕಾಯೇನ ವಾಚಾ ಮನಸೇಂದ್ರಿಯರ್ವ ಬುದ್ಧಾತ್ಮನಾವಾನುಸುತ ಸ್ವಭಾವಂ ಕರೋಮಿದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಯದಕ್ಷರ ಪದಭ್ರಷ್ಟಂ ಮಾತ್ರಾಹೀನಂಚೇದ್ ಭವೇತ್ ತತ್ಸರ್ವಂ ಕ್ಷಮ್ಯತಾದ್ದೇವ ನಾರಾಯಣ ನಮೋಸ್ತುತೆ. ಹರಯೇ ನಮಃ.